ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇ.ಸಿ ಅಂದರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಋಣಭಾರ ಪ್ರಮಾಣ ಪತ್ರ ಯಾವ ಥರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಡೌನ್ಲೋಡ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ನೀವು ಗೂಗಲ್ ಸರ್ಚ್ ಬಾರಿನಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿಕೊಳ್ಳಿ. ಇಲ್ಲಿ ಸರ್ಚ್ ಮಾಡಿದ ಬಳಿಕ ಇಲ್ಲಿ ಮೊದಲನೇ ಲಿಂಕ್ ಬಂದಿದೆ ನೋಡಿ, ಕಾವೇರಿ ಆನ್ಲೈನ್ ಸರ್ವಿಸಸ್ kaveri.karnataka.gov.in ಈ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಆದ ಬಳಿಕ ಇಲ್ಲಿ ಫಸ್ಟ್ ಟೈಮ್ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅರ್ಜಿದಾರರ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಕಂಪ್ಯೂಟರ್ ಸೆಂಟರ್ ನಡೆಸ್ತಾ ಇದ್ದರೆ ನಿಮ್ಮ ಹೆಸರಲ್ಲಿ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಹಾಕಿ ಜೆಂಡರ್ ಸೆಲೆಕ್ಟ್ ಮಾಡಿ, ಮೊಬೈಲ್ ನಂಬರ್ ಹಾಕಿ, ಇಮೇಲ್ ಹಾಕಿ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ OTP ಹಾಕಿ ವೆರಿಫೈ ಮಾಡಿಕೊಳ್ಳಬೇಕು. ವೆರಿಫೈ ಆದ ಬಳಿಕ ಇಲ್ಲಿ ನಿಮ್ಮ ಇಮೇಲಿಗೆ ID ಪಾಸ್ವರ್ಡ್ ಎಲ್ಲ ಬಂದಿರುತ್ತೆ. ಅದನ್ನು ಲಾಗಿನ್ ಮಾಡಿಕೊಂಡು ಇಲ್ಲಿ ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಈ ಥರ ಪೇಜ್ ಓಪನ್ ಆದ ಬಳಿಕ ಇಲ್ಲಿ EC ಅಪ್ಲಿಕೇಶನ್ಸ್ ಅಂತ ಆಪ್ಷನ್ಸ್ ಇದೆ ನೋಡಿ, ಎರಡನೇ ಆಪ್ಷನ್ನು. ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಹಲವಾರು ಆಪ್ಷನ್ಸ್ ಇದೆ ನೋಡಿ. ವಾಟ್ ಆರ್ ಯು ಅಪ್ಲೈಯಿಂಗ್ ಫಾರ್ ಅಂತ ಇದೆ, ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಇದೆ, ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂದರೆ EC ಅಂತ ಇದೆ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡ್ಬೋದು, ಫಾರ್ಮ್ ರಿಜಿಸ್ಟ್ರೇಷನ್ ಮಾಡ್ಬೋದು. ಇಲ್ಲಿ ಹಲವಾರು ಆಪ್ಷನ್ಸ್ ಇದೆ. ಇಲ್ಲಿ ನಾವು ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ECಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ನೋಡಿ, ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ, ಇಲ್ಲಿ ಆಫ್ಟರ್ 1/1/2004 ಇದೆ ಮತ್ತು ಬಿಫೋರ್ 1/1/2004 ನಿಮಗೆ ಎಲ್ಲಿಂದ EC ಬೇಕೋ ಈ ಆಪ್ಷನ್ ಮೇಲೆ ಟಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾವು ಆಫ್ಟರ್ 1/1/2004 ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ಬಳಿಕ ಇಲ್ಲಿ ಜಿಲ್ಲೆ, ತಾಲೂಕು, ಹೋಬಳಿ ಮತ್ತು ವಿಲೇಜ್ ಹಳ್ಳಿಯನ್ನು ಸೆಲೆಕ್ಟ್ ಮಾಡಬೇಕು. ಡಿಸ್ಟಿಕ್, ತಾಲೂಕು ಮತ್ತು ಹೋಬಳಿ ಸೆಲೆಕ್ಟ್ ಮಾಡಿ ಇಲ್ಲಿ ಯಾವ ವಿಲೇಜಿನಲ್ಲಿ ಇದು ಸೈಟ್ ಇದೆ ಅಥವಾ ಪ್ರಾಪರ್ಟಿ ಇದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಪ್ರಾಪರ್ಟಿ ಟೈಪು ಅಗ್ರಿಕಲ್ಚರ್ ಇದೆ, ನಾನ್ ಅಗ್ರಿಕಲ್ಚರ್ ಇದೆ. ಹೊಲದು ನಾವು EC ತೆಗೆಯಬಹುದು ಮತ್ತು ಮನೆಯ ಅಥವಾ ಸೈಟಿನ EC ಕೂಡ ತೆಗೆಯಬಹುದು. ಮನೆ ಅಥವಾ ಸೈಟಿನ ನೀವು EC ತೆಗೆಯಬೇಕಂದ್ರೆ ಇಲ್ಲಿ ನಾನ್ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡಬೇಕು. ಹೊಲದ ಏನಾರ ನೀವು EC ತೆಗಿಸಬೇಕಂದ್ರೆ ಇಲ್ಲಿ ಅಗ್ರಿಕಲ್ಚರ್ ಮೇಲೆ ಸೆಲೆಕ್ಟ್ ಮಾಡಬೇಕು. ನಂತರ ಇಲ್ಲಿ ಹಲವಾರು ಆಪ್ಷನ್ಸ್ ಇದೆ. ಇಲ್ಲಿ ಸೈಟ್ ಏನಾರ ನಿಮ್ಮದಿದ್ದರೆ ಸೈಟ್ ನಂಬರ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಸೈಟ್ ನಂಬರ್ ಹಾಕಬೇಕು ನೋಡಿ. ಇಲ್ಲಿ ಹಲವಾರು ಆಪ್ಷನ್ಸ್ ಇದೆ. BBMP APT ಅಪಾರ್ಟ್ಮೆಂಟ್ ನಂಬರ್ ಇದೆ, ಮತ್ತು ಇಲ್ಲಿ MIG ನಂಬರ್ ಇದೆ, LIG ನಂಬರ್ ಇದೆ, ಪ್ರಾಪರ್ಟಿ ನಂಬರ್ ಇದೆ, ಸೈಟ್ ನಂಬರ್ ಇದೆ. ಇಲ್ಲಿ ಸೈಟ್ ನಂಬರ್ ಅಂತ ನಾನು ಸೆಲೆಕ್ಟ್ ಮಾಡಿ ಇಲ್ಲಿ ಸೈಟ್ ನಂಬರನ್ನು ಹಾಕಿ ಇಲ್ಲಿ ಬೌಂಡ್ರಿ ಡೀಟೇಲ್ಸ್ ಕೊಡಬೇಕು. ಇಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿ ಸೈಟಿನ ಅಕ್ಕಪಕ್ಕ ಏನಿದೆ, ಈ ಡೈರೆಕ್ಷನಲ್ಲಿ ಏನು ಇಲ್ಲಿ ಪ್ರಾಪರ್ಟಿ ಪಕ್ಕ ಇದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ವೆಸ್ಟಲ್ಲಿ ಇಲ್ಲಿ ರೋಡ್ ಅಂತ ಬರುತ್ತೆ, ಈಸ್ಟಲ್ಲಿ ಏನಿದೆ ಅದು ನಾವು ಮೆನ್ಷನ್ ಮಾಡಬೇಕು. ಇಲ್ಲಿ ಪ್ರಾಪರ್ಟಿ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ಓನರ್ನ ಹೆಸರು ಮತ್ತು ಅವರ ತಂದೆ ಹೆಸರನ್ನು ಟೈಪ್ ಮಾಡಬೇಕು. ಇಲ್ಲಿ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಎಲ್ಲ ಮೆನ್ಷನ್ ಮಾಡಿದ ನಂತರ ಪ್ರಾಪರ್ಟಿ ಡಿಸ್ಕ್ರಿಪ್ಷನಲ್ಲಿ ಓನರ್ನ ಹೆಸರು ಮತ್ತು ಅವರ ತಂದೆ ಹೆಸರು ಸನ್ ಆಫ್ ಅಂತ ಹಾಕಿ ಅವರ ತಂದೆ ಹೆಸರು ಹಾಕಬೇಕು. ಆಮೇಲೆ ಇಲ್ಲಿ ಯೂನಿಟ್ ಆಫ್ ಮೆಜರ್ಮೆಂಟ್ ಇದೆ ನೋಡಿ, ಇಲ್ಲಿ ಸ್ಕ್ವೈರ್ ಫೀಟ್ ಇರುತ್ತೆ, ಸೈಟಿಂದು ಸ್ಕ್ವೈರ್ ಫೀಟ್ ಅಂತ ಹಾಕಿ ಇಲ್ಲಿ ಪ್ರಾಪರ್ಟಿ ಮೆಜರಿಂಗ್ ಈಸ್ಟ್ ಟು ವೆಸ್ಟ್ ಎಷ್ಟಿದೆ ಮತ್ತು ನಾರ್ತ್ ಟು ಸೌತ್ ಎಷ್ಟಿದೆ ಇಲ್ಲಿ ಫೀಟ್ ಅಂದರೆ ಸ್ಕ್ವೈರ್ ಫೀಟಲ್ಲಿ ಹಾಕಬೇಕು ನೋಡಿ. ಇಲ್ಲಿ 30 ಈಸ್ಟ್ ಟು ವೆಸ್ಟ್ ಇದೆ ಮತ್ತು 20 ನಾರ್ತ್ ಟು ಸೌತ್ ಇದೆ. 30 × 20 600 ಸ್ಕ್ವೈರ್ ಫೀಟ್ ಆಗುತ್ತೆ. ಪಿರಿಯಡ್ ಆಫ್ ಸರ್ಚ್ ನಿಮಗೆ ಯಾವ ಡೇಟಿನಿಂದ ಯಾವ ಡೇಟ್ವರೆಗೂ EC ಬೇಕು ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ಎಲ್ಲಿಂದ ಎಲ್ಲಿವರೆಗೂ ಬೇಕು ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಯಾಪ್ಚಾ ಹಾಕಿ ಸರ್ಚ್ ಮಾಡಬೇಕು ನೋಡಿ. ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಡೇಟ್ ಸೆಲೆಕ್ಟ್ ಆದ ನಂತರ ಕ್ಯಾಪ್ಚಾ ಹಾಕಿ ಸರ್ಚ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸ್ನೇಹಿತರೆ, ಭಾಳ ಈಸಿಯಾಗಿ ಬಹಳ ಸಿಂಪಲ್ಲಾಗಿ ನಾವು ECಯನ್ನು ಅಪ್ಲೈ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ನೋಡಿ. ಇಲ್ಲಿ ಸರ್ಚ್ ಮಾಡಿದ ನಂತರ ಇಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಬರುತ್ತೆ. ಇಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ಇಲ್ಲಿ ಸರ್ಚ್ ಆದ ಬಳಿಕ ಎಲ್ಲ ಮೆನ್ಷನ್ ಆಗಿರುತ್ತೆ. ಇಲ್ಲಿ ಓನರ್ನ ಹೆಸರೆಲ್ಲ ಬಂದಿರುತ್ತೆ. ಬಂದ ನಂತರ ಇಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಹೋಗಿ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಕೊಳ್ಳಿ. ಚೆಕ್ ಮಾಡಿದ ನಂತರ ಇಲ್ಲಿ ಒಂದು 3 ಆಪ್ಷನ್ಸ್ ಇರುತ್ತೆ, ಅದನ್ನು ಟಿಕ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ ನೋಡಿ. ಇಲ್ಲಿ ಎರಡನೇ ಆಪ್ಷನ್ ಮತ್ತು ಮೂರನೇ ಆಪ್ಷನ್ನ ಟಿಕ್ ಮಾಡಿಕೊಳ್ಳಿ, ಯಾಕಂದರೆ ಇದೆಲ್ಲ ಫೆಚ್ ಆಗಿದೆ. ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೋಡಿ, ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕೇಳುತ್ತೆ, ಇಲ್ಲಿ ಪೇಮೆಂಟ್ನ ಮಾಡ್ಕೋಬೇಕು. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೋಡ್ ಆಫ್ ಪೇಮೆಂಟು ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಟೈಪ್ ಆಫ್ ಪೇಮೆಂಟ್ ಇಲ್ಲಿ ಕೆನರಾ ಇ-ಪೇ ಇದೆ ಮತ್ತು ಡೈರೆಕ್ಟ್ ಇಂಟಿಗ್ರೇಷನ್ ವಿತ್ ಬ್ಯಾಂಕ್ಸ್ ಇದೆ, ICICI ಇದೆ, ಹಲವಾರು ಆಪ್ಷನ್ಸ್ ಇದೆ. ಯಾವುದಾರ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ SBI ಅಂತ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ಬಳಿಕ ಇಲ್ಲಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡಬೇಕು.
ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಆದ ನಂತರ ಇಲ್ಲಿ ನೋಡಿ ಈ ಥರ ಆಪ್ಷನ್ ಬರುತ್ತೆ ನಿಮಗೆ ಪೇಮೆಂಟ್ ಮಾಡಲು. ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ನೀವು ಸ್ಕ್ಯಾನ್ ಕೂಡ ಮಾಡ್ಬೋದು. ನೋಡಿ ಇಲ್ಲಿ UPI, ಗೂಗಲ್ ಪೇ, ಪೇಟಿಎಮ್ ಇದೆ, ಎಲ್ಲ ಆಪ್ಷನ್ಸ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ UPI QR ಅಂತ ಸೆಲೆಕ್ಟ್ ಮಾಡಿ ಪೇ ನೌ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಾರ್ಕೋಡ್ ಒಂದು ಜನ್ರೇಟ್ ಆಗುತ್ತೆ. ನಿಮ್ಮ ಫೋನಿನಿಂದ QR ಇದನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡಿದ ನಂತರ ನೀವು ಸ್ವಲ್ಪ ವೇಟ್ ಮಾಡಬೇಕು. ನೋಡಿ ಇಲ್ಲಿ ಡೋಂಟ್ ಪ್ರೆಸ್ ದಿ ಬ್ಯಾಕ್ ಬಟನ್, ಪ್ಲೀಸ್ ವೇಟ್ ಅಂತ ಬರ್ತಾ ಇದೆ. ಇದು ಕಂಪ್ಲೀಟ್ ಆಗೋವರೆಗೂ ನೀವು ಇದನ್ನು ರಿಫ್ರೆಶ್ ಮಾಡಬಾರ್ದು ಅಥವಾ ಬ್ಯಾಕ್ ಬಟನ್, ವೆಬ್ಸೈಟ್ನ ಬ್ಯಾಕ್ ಬಟನ್ ಪ್ರೆಸ್ ಮಾಡಬಾರ್ದು. ಇದು ಆಗೋವರೆಗೂ ನೀವು ವೇಟ್ ಮಾಡಬೇಕು. ಇದು ಪ್ರೋಸೆಸ್ ಆಗ್ತಾ ಇರುತ್ತೆ, ಅದಕ್ಕೆ ಇದು ಆಗೋವರೆಗೂ ನೀವು ವೇಟ್ ಮಾಡಿ. ನೋಡಿ ಇದು ಪ್ರೋಸೆಸ್ ಆಗ್ತಾ ಇದೆ. ಪೇಮೆಂಟ್ ಆದ ಬಳಿಕ ನಿಮಗೆ ಒಂದು ಇಲ್ಲಿ ಅಕ್ನಾಲಜ್ಮೆಂಟ್ ಜನ್ರೇಟ್ ಆಗುತ್ತೆ. ಇದನ್ನು ನೀವು ಪ್ರಿಂಟ್ ಮಾಡಿಕೊಳ್ಳಬಹುದು. ನೋಡಿ ಇಲ್ಲಿ ಪ್ರಿಂಟ್ ಆಪ್ಷನ್ ಕೂಡ ಇದೆ. ಪ್ರಿಂಟ್ ಚಲನ್ ರಿಸಿಪ್ಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಪ್ರಿಂಟ್ ಮಾಡಿಕೊಳ್ಳಿ. ಇದು ನಂತರ ಇಲ್ಲಿ ರಿಟರ್ನ್ ಟು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಇನ್ನೂ ಪ್ರೊಸೆಸ್ ಬಾಕಿ ಇದೆ, ಆದ್ದರಿಂದ ಕಂಪ್ಲೀಟಾಗಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ. ನೋಡಿ ರಿಟರ್ನ್ ಟು ಅಪ್ಲಿಕೇಶನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ಬಳಿಕ ಮತ್ತೆ ಇದು ನಿಮ್ಮ ಹೋಮ್ ಪೇಜಿಗೆ ರೀಡೈರೆಕ್ಟ್ ಆಗುತ್ತೆ. ಕೆಲವೊಮ್ಮೆ ಸರ್ವರ್ ಬ್ಯುಸಿ ಇರುತ್ತೆ, ಆದ್ದರಿಂದ ಸ್ವಲ್ಪ ವೇಟ್ ಮಾಡಬೇಕು. ನೋಡಿ ಈಗ ಮತ್ತೊಮ್ಮೆ ಇಲ್ಲಿ ರೀಡೈರೆಕ್ಟ್ ಆಗಿದೆ. ಮತ್ತೊಮ್ಮೆ ಇಲ್ಲಿ ನಾವು EC ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ನೋಡಿ ಇಲ್ಲಿ ಇ-ಸೈನ್ ಕೇಳ್ತಾ ಇದೆ. ಇ-ಸೈನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಇ-ಸೈನ್ ಮಾಡ್ಕೋಬೇಕು. ನೀವು ಯಾವ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತೀರೋ ಅವರ ಆಧಾರ್ ನಂಬರ್ ಹಾಕಿ ನೀವು ಇ-ಸೈನ್ ಮಾಡಬೇಕು. ಅರ್ಜಿದಾರರ ಹೆಸರಿನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿದರೆ ಅವರ ಆಧಾರ್ ಹಾಕಿ ಇ-ಸೈನ್ ಮಾಡಬೇಕು. ಒಂದು ಪಕ್ಷ ನಿಮ್ಮದೇ ಆಧಾರಿಂದ ನೀವು ಅಂದರೆ ಹೆಸರಿನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಬೇರೆಯವರ ECಗೆ ನೀವು ಅಪ್ಲೈ ಮಾಡ್ತಾಯಿದ್ರೆ ನಿಮ್ಮ ಆಧಾರ್ ಹಾಕಿ, ಅಂದರೆ ರಿಜಿಸ್ಟ್ರೇಷನ್ ಕಾವೇರಿ ಆನ್ಲೈನಲ್ಲಿ ಯಾರ ಹೆಸರಿನಲ್ಲಿ ಆಗಿರುತ್ತೆ ಅವರ ಹೆಸರಿನಲ್ಲಿ ಅಥವಾ ಅವರ ಆಧಾರ್ ನಂಬರ್ ಹಾಕಿ ಇಲ್ಲಿ ಇ-ಸೈನ್ ಮಾಡಬೇಕು. ನಂತರ ಆಧಾರ್ ನಂಬರ್ ಹಾಕಿ OTP ಹಾಕಿ ಸಬ್ಮಿಟ್ ಮಾಡಿದರೆ ಇದು ಇ-ಸೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇ-ಸೈನ್ ಆದ ಬಳಿಕ ಮತ್ತೆ ಈ ಥರ ನಿಮಗೆ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗುತ್ತೆ. ನಂತರ ಇದನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ. ಸ್ಕ್ರೋಲ್ ಡೌನ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಲಾಸ್ಟಿಗೆ ನೋಡಿ ಸಬ್ಮಿಟ್ ಅಂತ ಇರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಷ್ಟು ಪ್ರೊಸೀಜರ್ ಆದ ನಂತರ ನೋಡಿ ಇಲ್ಲಿ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಟು ದಿ SR ಅಂದರೆ ಇಲ್ಲಿ ಸಕ್ಸಸ್ಫುಲಿ ಅಂತ ಬಂದಿದೆ. ಯು ವಿಲ್ ಬಿ ನೋಟಿಫೈಡ್ ಆನ್ ಎನಿ ಸ್ಟೇಟಸ್ ಅಂತ ಬಂದಿದೆ. ನೋಡಿ ಇಲ್ಲಿ ಇದನ್ನು ಕ್ಲೋಸ್ ಮಾಡಿ. SR ಅಂದರೆ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಇದು ಸಬ್ಮಿಟ್ ಆಗಿದೆ. ಮತ್ತೊಮ್ಮೆ ನೀವು EC ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ನಿಮಗೆ ವ್ಯೂ ಫಾರ್ಮ್ 22 ಅಂತ ಬರಬೇಕು. ಎಲ್ಲ ಸಬ್ಮಿಟ್ ಆದ ಬಳಿಕ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಸಬ್ಮಿಟ್ ಆದ ಬಳಿಕ ನಿಮಗೆ ಈ ಥರ ಫಾರ್ಮ್ ಓಪನ್ ಆಗುತ್ತೆ. ಇದನ್ನು ಓಪನ್ ಮಾಡಿ ನೀವು ಪ್ರಿಂಟ್ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಅಪ್ಲೈ ಆದ ಕೆಲವು ದಿನದಲ್ಲಿ ಅಂದರೆ 1 ವೀಕ್ ಅಥವಾ 10 ಡೇಸಲ್ಲಿ ಇದು ಕಂಪ್ಲೀಟ್ ಪ್ರೊಸೀಜರ್ ಆಗಿ ನಿಮಗೆ EC ಇಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೋಡಿ ಈ ಥರ ಅದನ್ನು ಅಪ್ಲೈ ಮಾಡಿದ ಬಳಿಕ ನೀವು 1 ವೀಕ್ ಅಥವಾ 10 ಡೇಸ್ ವೇಟ್ ಮಾಡಬೇಕು. ಕೆಲವೊಮ್ಮೆ ಬೇಗ ಆಗುತ್ತೆ, ಕೆಲವೊಮ್ಮೆ ಟೈಮ್ ಹಿಡಿಯುತ್ತೆ. ಆದ್ದರಿಂದ 1 ವೀಕ್ ಆದ ನಂತರ ಮತ್ತೊಮ್ಮೆ ಇದನ್ನು ಲಾಗಿನ್ ಮಾಡಿ ನೀವು ಚೆಕ್ ಮಾಡಿದ ನಂತರ ನಿಮ್ಮ EC ಏನಾರ ಜನ್ರೇಟ್ ಆಗಿದ್ದರೆ ಇದನ್ನು ನೀವು ಇಲ್ಲಿಂದ ಪ್ರಿಂಟ್ ಮಾಡಿಕೊಳ್ಳಬಹುದು. ನೋಡಿ ಮತ್ತೊಮ್ಮೆ ಇಲ್ಲಿ ಒಂದು ವೀಕ್ ಅಥವಾ 10 ಡೇಸ್ ಬಿಟ್ಟು ನೀವು ಚೆಕ್ ಮಾಡಿ ಮೆಸೇಜ್ ಕೂಡ ಬಂದಿರುತ್ತೆ. ಬಂದಿಲ್ಲ ಅಂದರೆ ಮತ್ತೊಮ್ಮೆ ಲಾಗಿನ್ ಮಾಡಿ. ನೋಡಿ ಇಲ್ಲಿ ಡೌನ್ಲೋಡ್ ಸೈನ್ಡ್ EC ಅಂತ ಬಂದಿದೆ. ನೋಡಿ ಇದು ಅಪ್ರೂವ್ ಆಗಿದೆ. ಇದನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ಸುಲಭವಾಗಿ ನಾವು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂದರೆ ECಯನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಇದನ್ನು ಪ್ರಿಂಟ್ ಮಾಡಿಕೊಳ್ಳಬಹುದು. ನೋಡಿ ಇದು EC ಇದು ಈ ಥರ ಬಂದಿರುತ್ತೆ. ಇದನ್ನು ಪ್ರಿಂಟ್ ಮಾಡಿ ನೀವು ನಿಮ್ಮ ಕಸ್ಟಮರ್ನ ಏನಾರು ಅಪ್ಲೈ ಮಾಡ್ತಾ ಇದ್ದರೆ ಅವರಿಗೆ ಪ್ರಿಂಟ್ ತೆಗೆದು ಕೊಡಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ. ಮತ್ತು ಮುಂದೆ ಇದೇ ಥರ ಯೂಸ್ಫುಲ್ ಆದ ವೀಡಿಯೋಸ್ ನೋಡಲಿಕ್ಕೆ ಆನ್ಲೈನ್ ಹೆಲ್ಪ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.